Hello students, welcome back. So in this video, we'll see problems on current electricity. So total current electricity ಒಳಗಿನ problems. So ನಾ 3 video ಒಳಗೆ divide ಮಾಡೇನೆ. ಈ first video ಒಳಗೆ we'll see problems related to resistivity, drift velocity, ಆಮೇಲೆ resistors in series, parallel, simple ಆಗಿ. And ಮತ್ತೆ ಸೆಕೆಂಡ್ ವಿಡಿಯೋ ಒಳಗೆ ಸರ್ಕ್ಯೂಟ್ಸ್ ಸ್ವಲ್ಪ ನೋಡೋಣ. ಸೊ ರೆಸಿಸ್ಟರ್ಸ್ ಇನ್ ಸಿರೀಸ್ ಅಂಡ್ ಪ್ಯಾರಲಲ್, ಆಮೇಲೆ ಸೆಲ್ಸ್ ಇನ್ ಸಿರೀಸ್ ಅಂಡ್ ಪ್ಯಾರಲಲ್, ಅಂಡ್ ಇನ್ ಲಾಸ್ಟ್ ಥರ್ಡ್ ವಿಡಿಯೋ ವಿಲ್ ಸಿ ನ್ಯೂಮರಿಕಲ್ಸ್ ಆನ್ ವೀಟ್ಸ್ಟೋನ್ಸ್ ನೆಟ್ವರ್ಕ್. ಸೊ ಸ್ಟಾರ್ಟ್ ಮಾಡೋಣ. ಈ ಫಸ್ಟ್ ಪ್ರಾಬ್ಲಮ್ ತಗೊಂಡಿವಂದ್ರೆ ಎ ವೈರ್ ಹ್ಯಾವಿಂಗ್ ಲೆಂತ್ 2 meters ಅಂಡ್ ಡಯಾಮೀಟರ್ 1 mm ಅಂತಾನೆ. ಸೊ ಫಸ್ಟ್ ಗಿವನ್ ನೋಟ್ ಡೌನ್ ಮಾಡ್ತಾನೆ. So given length ಕೊಟ್ಟಾನ L is equal to 2 meters ಅದ. ಸೊ ಡಯಾಮೀಟರ್ ಕೊಟ್ಟಾನ ಅಂದ್ರೆ ನಂಗೆ ಅದರಲ್ಲ ರೇಡಿಯಸ್ ಸಿಕ್ತ್ರಿ. ರೇಡಿಯಸ್ 1/2 ಅಂದಂಗ 0.5 mm, ಅಥವಾ ನಾ ಇದು ಮೀಟರ್ಸ್ ಕನ್ವರ್ಟ್ ಮಾಡ್ರೆ 0.5 into 10⁻³ meters, or even I can write it as 5 into 10⁻⁴ meters ಇದು ರೇಡಿಯಸ್ ಅದ. Having a resistivity 1.963 into 10⁻⁸. So resistivity ಕೊಟ್ಟಾನ 1.963 into 10⁻⁸ ohm meter resistivity is connected in series with a battery of EMF 3 volt and internal resistance 1 ohm. So EMF E is equal to 3 volt ada. Internal resistance 1 ohm ಅದ. ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm. ಸೊ ಇಲ್ಲಿ ಏನದರಲ್ಲ ಇದು ರೇಡಿಯಸ್ R ಅಂತ ಏನಿಟ್ಟಲ್ಲ. ಸೊ ಇಲ್ಲಿ ಬರೀತೇನೆ ಇದು ರೇಡಿಯಸ್ ಅದ, ಈ ಕಡೆ ಏನದ ಇದು ಸ್ಮಾಲ್ r ಇಂಟರ್ನಲ್ ರೆಸಿಸ್ಟೆನ್ಸ್. ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್ R ಕಂಡುಹಿಡಿಬೇಕ ಅಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಫಸ್ಟ್ R ಕಂಡುಹಿಡಿಯೋಣ. ರೆಸಿಸ್ಟೆನ್ಸ್ R is given by rho L by A. ಸೊ ಈಗ ಏರಿಯಾ ಕೊಡೋ ಬದಲು ಇಂಡೈರೆಕ್ಟ್ಲಿ ಏನ್ ಕೊಟ್ಟಾನ್ರಿ, ರೇಡಿಯಸ್ ಕೊಟ್ಟಾನ. ಸೊ ರೋ ಎಲ್ ಏರಿಯಾ, ರೇಡಿಯಸ್ ಕೊಟ್ಟಾನಂದ್ರೆ ವೈರ್ ಸರ್ಕ್ಯುಲರ್ ಅದಂದಂಗ ಕ್ರಾಸ್ ಸೆಕ್ಷನ್. ಸೊ ಪೈ ಆರ್ ಸ್ಕ್ವೇರ್. ಸೊ ರೋ ಕೊಟ್ಟಾನ, ಎಲ್ ಕೊಟ್ಟಾನ, ಪೈ ಗೊತ್ತದ ನಮಗೆ, ಆರ್ ಕೊಟ್ಟಾನ. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 1.963 into 10⁻⁸. length 2 meter ಅದ, whole divided by pi is 3.142 radius square. radius ಎಷ್ಟು ಅದ ರೀ, 5 into 10⁻⁴ bracket square. ಸೊ ಸಿಂಪ್ಲಿಫೈ ಮಾಡ್ರಿ. ಸೊ ನ್ಯೂಮರೇಟರ್ ಒಳಗೆ 2 ಇಂಟು ಮಾಡ್ಕೋತೇನೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ ನಾನು. ಸೊ 1.963 into 2, ಸೊ 3.926 ಅಂತ ಬಂತು. So 3.926 into 10⁻⁸ divided by ಇದು 3.142 ಹೆಂಗಿದ್ದಂಗ ಇದು ಸ್ಕ್ವೇರ್ ಮಾಡ್ಕೊಂಡ್ರೆ 5 ಸ್ಕ್ವೇರ್ 25, 10⁻⁴ ಇದ್ದದ್ದು ಏನಾಗ್ತದೆ 10⁻⁸, ಸ್ಕ್ವೇರ್ ಮಾಡಿದಾಗ -8. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ 10⁻⁸, 10⁻⁸ ಕ್ಯಾನ್ಸಲ್. ಸೊ 3.926 divided by 2 ಮಲ್ಟಿಪ್ಲೈ ಮಾಡಿದ್ರೆ 3.142 into 25, ಸೊ 78.55 ಅಂತ ಬರ್ತದೆ. 78.55 ಈಗ ಡಿವೈಡ್ ಮಾಡ್ತೇನೆ. ಸೊ ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ರೆಸಿಸ್ಟೆನ್ಸ್ R is equal to 3.926 divided by 78.55. ಸೊ ಡಿವೈಡ್ ಮಾಡಿದ್ರೆ you will get 0.04998 ಅಂತ ಬರ್ತದೆ. 99 ohms. ಇದು ರೆಸಿಸ್ಟೆನ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಕರೆಂಟ್ ಕೇಳೋಣ. ಸೊ I is equal to E by R plus R ಫಾರ್ಮುಲಾ ಯೂಸ್ ಮಾಡಿ. ಸೊ 5 marks ಅನ್ಬೋದು. ಸೊ ಇಲ್ಲಿ ನೆಕ್ಸ್ಟ್ I ಕಂಡು ಹಿಡಿತೇನೆ. ಸೆಕೆಂಡ್ ಕರೆಂಟ್ I is given by E by R plus R. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ. E ಎಷ್ಟಿತ್ರಿ,
E3 ಇತ್ತು, ಕ್ಯಾಪಿಟಲ್ R 0.0499 ಬಂದದ. ಆಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಇತ್ತು, 1 ohm. So this is 3 divided by 1.049. So divide madri, you will have the current. So 3 divided by 1.0499. So you will get 2.857. So 2.857 ampere ಅಂತ ಹೇಳತ್ತದ. ಕ್ಲಿಯರ್ ಅದರಿ? ಇದು ಫಸ್ಟ್ ಒನ್ ಅಂತ. ನೆಕ್ಸ್ಟ್ ಸೆಕೆಂಡ್ ತಗೊಂಡ ಅಂತ ಹೇಳಿರಿ. ಸೆಕೆಂಡ್ ಮಾರ್ಚ್ 18 ಒಳಗಿಂದ. ಸೊ ಆ ವರ್ಷ ನೋಡ್ರಿ ಬಹಳಷ್ಟು ಹುಡುಗರು ಡಾಟಾ ಇನ್ಸಫಿಷಿಯಂಟ್ ಅಂತ ತಿಳಿದಿದ್ರು, ಬಟ್ ಪ್ರಾಬ್ಲಮ್ ಇಸ್ ಕರೆಕ್ಟ್ ಅಂಡ್ ಇವನ್ ಯು ವಿಲ್ ಗೆಟ್ ದಿ ಆನ್ಸರ್. ಸೊ ಫಸ್ಟ್ ಓದಿದ್ರ 100 mg mass of nichrome metal is drawn into a wire of cross section 0.05 mm square. ಸೊ ಮಾಸ್ ಕೊಟ್ಟಾನ, ಏರಿಯಾ ಕೊಟ್ಟಾನ, ರೆಸಿಸ್ಟೆನ್ಸ್ ಕಂಡು ಹಿಡಿ ಅಂತಾನೆ, ಗಿವನ್ ದಾಗ ಡೆನ್ಸಿಟಿ ಅದ, ರೆಸಿಸ್ಟಿವಿಟಿ ಅದ. ಸೊ ಫಸ್ಟ್ ಗಿವನ್ ತಗೊಂಡೆ ಅಂತ ತಿಳಿರಿ, ಮಾಸ್ ಕೊಟ್ಟಾನ 100 milligram ಅದ. ಸೊ ದಿಸ್ ಈಸ್ ನಥಿಂಗ್ ಬಟ್ 100 into 10⁻³ grams. ಮಿಲಿ ಇದ್ದದ್ದು ಗ್ರಾಮ್ಸ್ ಒಳಗೆ ಕನ್ವರ್ಟ್ ಮಾಡಿದ್ರೆ. ಸೊ ಈಗ ಗ್ರಾಮ್ಸ್ ಇದ್ದದ್ದು ಕೆಜಿ ಕನ್ವರ್ಟ್ ಮಾಡ್ರೆ ಮತ್ತೆ 10⁻³ ಸೊ 100 into ಮತ್ತೊಂದು 10⁻³ ಇಂಟು ಆದ್ರೆ 10⁻⁶ ಏನಾಗ್ತದ್ರಿ? ಕೆಜಿ. ಸೊ ಗ್ರಾಮ್ಸ್ ಟು ಕೆಜಿ ಕನ್ವರ್ಷನ್. ಸೊ 2 0 ಇದಕ್ಕೆ ಪವರ್ ತಗೊಂಡ್ರೆ ದಿಸ್ ಬಿಕಮ್ಸ್ 10⁻⁴ kg. ಸೊ ಮಾಸ್ ಈಸ್ 10⁻⁴ kg. ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಾನ 0.05 mm square ಅದ. ಸೊ 1 mm ಅಂದ್ರೆ 10⁻³ meters. ಸೊ 1 mm is equal to 10⁻³ meters. ಸೊ 1 mm square ಅಂದಾಗ ಇದು ಸ್ಕ್ವೇರ್ ಮಾಡ್ಕೊಂಡ್ರೆ 10⁻⁶ meter square ಆಗ್ತದೆ. ಸೊ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ರೆ 0.05 into 10⁻⁶ meter square. ಸೊ ಇದು 2 0 ತಕ್ಕೊಂಡೆ ಅಂತ ಹೇಳಿರಿ 5 into 10⁻⁸ ಅಂತ ಆಗ್ತದ ಮೀಟರ್ ಸ್ಕ್ವೇರ್ ಏರಿಯಾ. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಡೆನ್ಸಿಟಿ ಕೊಟ್ಟಾನೆ, ರೆಸಿಸ್ಟಿವಿಟಿ ಕೊಟ್ಟಾನ್ರೆ ಗಿವನ್ ದಾಗ. ಈಗ ಮತ್ತೆ ರೆಸಿಸ್ಟಿವಿಟಿ ಕೊಟ್ಟಾನಂದ್ರೆ ರೆಸಿಸ್ಟೆನ್ಸ್ ಆಫ್ ವೈರ್ ತಗೊಂಡೆ ಅಂತ ಹೇಳಿರಿ. ರೆಸಿಸ್ಟೆನ್ಸ್ ಆಫ್ ವೈರ್ ಇಸ್ ಗಿವನ್ ಬೈ R is equal to ρl/A. Now here if you observe, ಈಗ ನಮಗ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಾನ, ರೆಸಿಸ್ಟಿವಿಟಿ ಕೊಟ್ಟಾನ, ಲೆಂತ್ ಕೊಟ್ಟಿಲ್ಲ. ಸೊ ಲೆಂತ್ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗ್ತದ. ಲೆಂತ್ he has not given, you are required to substitute. ಈಗ ಡೆನ್ಸಿಟಿ ಕೊಟ್ಟಾನ, ಮಾಸ್ ಕೊಟ್ಟಾನ. ಸೊ ಡೆನ್ಸಿಟಿ ಡೆಫಿನಿಷನ್ ತಗೊಂಡೆ ಅಂತ ತಿಳಿರಿ. ಡೆನ್ಸಿಟಿ D ಅಂತ ಇಡ್ತೇನ್ರಿ, ಯಾಕಂದ್ರೆ ರೋ ಅಂದ್ರೆ ರೆಸಿಸ್ಟಿವಿಟಿ ಅದ. ಡೆನ್ಸಿಟಿ ಈಸ್ ಗಿವನ್ ಬೈ ಮಾಸ್ ಬೈ ವಾಲ್ಯೂಮ್. ಸೊ ವಾಲ್ಯೂಮ್ ತಗೊಂಡ್ರೆ ಈಗ ನೀವು ಯಾವ್ದ ಏರಿಯಾ ತಗೋರಿ. ಈಗ ಇದು ವೈರ್ ಅಂದ್ಮೇಲೆ ಸಿಲಿಂಡ್ರಿಕಲ್ ಅದ. ವಾಲ್ಯೂಮ್ ಅಂದ್ಮೇಲೆ ಇದ್ರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಇಂಟು ಲೆಂತ್ ಬರ್ತದ. ಸೊ ದಿಸ್ ಈಸ್ m by ವಾಲ್ಯೂಮ್ ಈಸ್ A into L. ಈಗ ನಂಗೆ 1 ಒಳಗೆ L ತುಂಬಬೇಕಾಗ್ಯದ. ಸೊ LHS ತಗೋತಾನೆ. L is equal to, I can write it as m by A into D. ಡೆನ್ಸಿಟಿ ಕೆಳಗೆ ತಗೊಂಡೆ LHS. ಕ್ಲಿಯರ್ ಅದರಿ? Now you substitute this in equation 1. equation 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ equation 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಅಂತ ಹೇಳಿರಿ. equation 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಸೊ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R is equal to ಫಸ್ಟ್ ರೋ ಬೈ A ಹೆಂಗಿದ್ದಂಗೆ, L ಅಂದ್ರೆ m by A into D. ಸೊ ದಿಸ್ ಈಸ್ ರೋ m, ಡಿನಾಮಿನೇಟರ್ ಒಳಗೆ A ಸ್ಕ್ವೇರ್ ಆಗ್ತದೆ into D. Now you substitute the values. So value substitute ಮಾಡ್ತಾನೆ. ರೋ ಅಂದ್ರೆ ರೆಸಿಸ್ಟಿವಿಟಿ ಏನಂತ ಕೊಟ್ಟಾನೆ 1.2 into 10⁻⁻⁶. ಮಾಸ್ ಏನ್ ಬಂತು 10⁻⁴. A ಸ್ಕ್ವೇರ್ ಏರಿಯಾ ಏನದ
5 into 10 raised to minus 8 bracket square. D ಅಂದ್ರೆ density ಇಟ್ಟೆನೆ, so 8.4 into 10 raised to 3. 8.4 into 10 raised to 3. So ಈಗ simplify ಮಾಡ್ರಿ, one step you will have the answer. So simplify ಮಾಡಿದ ಅಂತ ಹೇಳಿರಿ. So numerator ಒಳಗೆ, so numerator will be 1.2 into 10 raised to minus 10 ಆಗ್ತದೆ, divided by 5 square 25, 10 raised to minus 8 ಅದಾದ್ಮೇಲೆ minus 16 ಆಗ್ತದೆ square, 8.4 into 10 raised to 3. 8.4 into 10 raised to 3. So ಈಗ simplify ಮಾಡ್ರಿ. ಇದು 1.2 into 10 raised to minus 10 divided by, denominator ಒಳಗೆ into ಮಾಡ್ಕೋತೇನೆ calculator ಒಳಗೆ, 25 into 8.4. So you'll get 210 ಆಗ್ತದೆ. 210 into 10 raised to minus 30. So divide ಮಾಡ್ಕೊರಿ, power ಮೇಲೆ ತೋರಿ. So 1.2 divided by 210 ಎಷ್ಟು ಬರ್ತದೆ ನೋಡ್ರಿ. ಸೊ ಇಲ್ಲಿ ನನಗೆ 0.00571 ಅಂತ ಬಂತು. ಈಗ ಇದು 10 raised to minus 13 ಮೇಲೆ ನ್ಯೂಮರೇಟರ್ ಹೋದ್ರೆ ಪ್ಲಸ್ ಆಗ್ತದೆ. ಸೊ ಏನು ಉಳಿತದೆ, 10 raised to 3. ಸೊ 3 ಪಾಯಿಂಟ್ಸ್ ಶಿಫ್ಟ್ ಮಾಡ್ಕೋತೇನೆ, ಯು ವಿಲ್ ಗೆಟ್ 5.71 ohms ಅಂತ ಹೇಳಿ ಬರ್ತದೆ. ಸೊ ಆರ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 5.71 ohms ಅಂತ ಹೇಳಿ. ಕ್ಲಿಯರ್ ಅದರಿ? ಇದು ಸೆಕೆಂಡ್ ಪಾರ್ಟ್. ಥರ್ಡ್ ಸಿಮಿಲರ್ ಅದ, ಸ್ವಲ್ಪ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಕರೆಂಟ್ ಇದ್ರೊಳಗೆ. ಸೊ ಈ ಸಲದ ಮಾಡೆಲ್ ಕ್ವಶನ್ ಪೇಪರ್ ಒಳಗಿನ ನೋಡ್ರಿ, ಇದು ಥರ್ಡ್ ಒನ್. The number density of free electrons in copper is estimated to be ಅಂತ ಕೊಟ್ಟಾನ. ಸೊ ಫಸ್ಟ್ ನಮಗೆ ಏನು ಕೊಟ್ಟಾನ್ರಿ, ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ಏನು ಕೊಟ್ಟಾನ, 8.5 into 10 raised to 28 per meter cube density ಕೊಟ್ಟಾನ. A copper wire of length 3 meters. So L ಕೊಟ್ಟಾನ, L is equal to 3 meters. Cross sectional area 2 mm square ಅಂತಾನ. A is equal to 2 mm square ಮತ್ತು ಮೀಟರ್ ಕನ್ವರ್ಟ್ ಮಾಡಿದ್ರೆ 2 into 10 raised to minus 6 meter square. ಕ್ಲಿಯರ್ ಅದಲ್ರಿ? ಲಾಸ್ಟ್ ಪ್ರಾಬ್ಲಮ್ದಾಗ ಹೇಳಿದ್ದೆ mm ಅಂದ್ರೆ 10 raised to minus 3, ಅದ್ರ ಸ್ಕ್ವೇರ್ ಅಂದ್ರೆ 10 raised to minus 6. is carrying a current of 3 ampere. So I is equal to 3 ampere ಕೊಟ್ಟಾನ. Calculate drift velocity first and how long electron takes to drift from one end to other end ಅಂತಾನ. So first drift velocity ಕಂಡುಹಿಡಿಯೋಣ. So first drift velocity. So current through a conductor is given by I is equal to NEA into VD, where N is electron density, E is charge of electron, A is cross sectional area, VD is drift velocity. So drift velocity is equal to ಏನಾಗ್ತದ, I divided by NEA. I divided by NEA. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. So current is 3, N 8.5 into 10 raised to 28. Charge of electron ನಿಮ್ಗೆ ಗೊತ್ತದ, ವೆರಿ ಗುಡ್, 1.6 into 10 raised to minus 19. ಆಮೇಲೆ ಕ್ರಾಸ್ ಸೆಕ್ಷನಲ್ ಏರಿಯಾ is 2 into 10 raised to minus 6. 2 into 10 raised to minus 6. So ಈಗ ಸಿಂಪ್ಲಿಫೈ ಮಾಡ್ರಿ, you will have the answer. So simplify ಮಾಡಿದ್ರೆ numerator as it is 3 ಅಂತ ಹೇಳಿ ಉಳಿತದ, numerator divided by denominator into ಮಾಡ್ಕೋತೇನೆ, 8.5 into 1.6 into 2. So denominator 27.2 ಅಂತ ಹೇಳಿ ಬರ್ತದೆ. 27.2 ಎಲ್ಲ 10th ಪವರ್ ತಗೊಂಡ್ರೆ
minus 19 minus 6 ಅಂದ್ರೆ minus 25. minus 25 ಹೋಗ್ತಂದ್ರೆ 10 raised to 3. So this is equal to 10 raised to 3. So ಇದು divide ಮಾಡ್ಕೊಂಡ ಅಂತ ತಿಳಿರಿ. 3 divided by 27.2, 0.11. So you'll get 0.11. 3 ಮೇಲೆ ಹೋದ್ರೆ 10 raised to minus 3. So this is drift velocity. Unit is meter per second. ಇದು first. Second ಏನ್ ಕೇಳಂದ್ರೆ ಸೆಕೆಂಡ್ ನೋಡಿದ್ದು ಅಂದ್ರೆ ಏನಿತ್ತು, how long it will take, how long an electron takes to drift from one end of wire to another. ಸೊ ಒನ್ ಎಂಡ್ ದಿಂದ ಇನ್ನೊಂದು ಎಂಡ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಹತ್ತದ ಅನ್ನೋದು ಕೇಳ್ಯಾನ. ಸೊ ಸೆಕೆಂಡ್. ಈಗ ಡ್ರಿಫ್ಟ್ ವೆಲಾಸಿಟಿ ಡೆಫಿನಿಷನ್ ದಿಂದನೇ ಸಾಲ್ವ್ ಮಾಡ್ತೇವೆ. ಡ್ರಿಫ್ಟ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬೈ ಟೈಮ್. ಅಂದ್ರೆ ಇಲ್ಲಿ ಲೆಂತ್ ಆಫ್ ವೈರ್ ಬೈ ಟೈಮ್. ಒನ್ ಎಂಡ್ ದಿಂದ ಅನದರ್ ಎಂಡ್ ಹೋಗ್ಲಿಕ್ಕೆ ಏನ್ ಲೆಂತ್ ಅದ ಅದು ಲೆಂತ್ ಬೈ ಟೈಮ್. ಸೊ ಐ ಕ್ಯಾನ್ ಸೇ ಟಿ ಇಸ್ ಈಕ್ವಲ್ ಟು ಲೆಂತ್ ಬೈ ಡ್ರಿಫ್ಟ್ ವೆಲಾಸಿಟಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಲೆಂತ್ 3 meters ಇತ್ತು. ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಯಾವ 0.11 into 10 raised to minus 3. ಸೊ ಡಿವೈಡ್ ಮಾಡ್ಕೊಂಡ್ರೆ 3 divided by 0.11, 27.272 ಅನ್ಬೋದು. 10 raised to minus 3 ಮೇಲೆ ಬಂದ್ರೆ plus 3. ಸೊ ಇದು zeros ಇಂಟು ಮಾಡ್ಕೊಂಡೆ ಅಂತ ತಿಳಿರಿ 27272 ಅಂತ ಬಂತು. ಯೂನಿಟ್ಸ್ ಈಸ್ ಸೆಕೆಂಡ್ಸ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗಿಂದ ಟೈಮ್ ಟೇಕನ್ ಫಾರ್ ಎಲೆಕ್ಟ್ರಾನ್ಸ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಟು ಅನದರ್ ಅಂತ ಹೇಳ್ಬೋದು. ಕ್ಲಿಯರ್ ಅದ ರೀ? ನೆಕ್ಸ್ಟ್ ತಗೊಳ್ಳೋಣ. ಫೋರ್ತ್, 3 resistors of resistance 2, 3, 4 are combined in series. What is the total resistance of the combination? If this combination is connected to a battery of 10 volt and negligible internal resistance. So first diagram ಹಾಕ್ರಿ. ಎಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಇರ್ತದಲ್ಲ ಡಯಾಗ್ರಾಮ್ ಹಾಕ್ರಿ. 1 marks ಇರ್ತದ ಡಯಾಗ್ರಾಮ್ ಗೆ. So first diagram draw ಮಾಡಿದಂದ್ರೆ 3 resistors are there. All 3 are connected in series. 3 resistance series ಒಳಗ ಅದಾವ. So they are connected in series across a battery. Series. So first resistance R1 2 ohms. ಎರಡನೇದು R2 ಅಂತ ತಗೋತೇನೆ 3 ohms. Third one is R3 ಅಂತ ತಗೋತೇನೆ 4 ohms. Connected in series across a battery of 10 volt. Negligible internal resistance ಅಂತಾನೆ ಅಂದ್ರೆ small r is equal to 0. Obtain potential drop across each resistor. ಅಂದ್ರೆ V1 ಕಂಡುಹಿಡಿಬೇಕು, V2 ಕಂಡುಹಿಡಿಬೇಕು, V3 ಕಂಡುಹಿಡಿಬೇಕು. ಸೊ ಸಿರೀಸ್ ಒಳಗೆ ಟೋಟಲ್ ಕರೆಂಟ್ ರಿಮೇನ್ಸ್ ಸೇಮ್. ಮೂರೊಳಗೆ ಕರೆಂಟ್ ಸೇಮ್ ಇರ್ತದೆ. ಸೊ ಫಸ್ಟ್ ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿತೇನೆ. ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಮೂರು ಸಿರೀಸ್ ಒಳಗೆ ಅದಾವ ಅಂದ್ಮೇಲೆ ಫಾರ್ಮುಲಾ ಏನಾಗ್ತದ್ರಿ? R is equal to R1 plus R2 plus R3. ಆಡ್ ಮಾಡ್ರಿ, ಮೂರು ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 ohms plus 3 ohms plus 4 ohms. ಸೊ 2 plus 3 5, 5 plus 4 9 ohms. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಒಳಗೆ ಟೋಟಲ್ ಕರೆಂಟ್ ಕಂಡುಹಿಡಿರಿ ಅಥವಾ ಮೇನ್ ಕರೆಂಟ್ ಅಂದಂಗ. ಮೇನ್ ಕರೆಂಟ್ or total current, that is given by I is equal to E by R plus R. So E 10 volt the battery voltage, external resistance 9 ಬಂತು, negligible internal resistance ಅಂತಾನೆ ಅಂದ್ರೆ ಇದು 0. So 10 divided by 9 1.111. So 1.111 ಆಂಪಿಯರ್ ಅಂತ ಬಂತು ಸೆಕೆಂಡ್ ಸ್ಟೆಪ್. ಈ ಥರ್ಡ್ ಸ್ಟೆಪ್ ಒಳಗೆ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ರೆಸಿಸ್ಟರ್. ಸೊ ಪೊಟೆನ್ಷಿಯಲ್, ಸೊ ಥರ್ಡ್ ಸ್ಟೆಪ್ ಒಳಗಿದೆ ಪೊಟೆನ್ಷಿಯಲ್
across each resistor. So first resistor potential V1 ಅಂತ ಹೋಗ್ತಾನೆ. V1 is equal to I1 R1. I ಎಲ್ಲಾದ್ರೊಳಗೆ ಸೇಮ್ ಇರ್ತದೆ. ಸೊ I1 ಬರೆಯೋ ಬದ್ಲಿ I ಅಂತ ಬರುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ V1 ಸಿಗ್ತದ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get the value of V1. ಸೊ I ಎಷ್ಟು ಬಂದದ 1.111. ಫಸ್ಟ್ ರೆಸಿಸ್ಟೆನ್ಸ್ R1 2 ಇತ್ತು. ಸೊ ಮಲ್ಟಿಪ್ಲೈ ಮಾಡ್ರೆ 2.222 volt. V2 is equal to I R2. I remains the same ರೀ 1.111. Second resistance 3 ohms ಅದಿತ್ತು. So 3 ಲೆ ಮಲ್ಟಿಪ್ಲೈ ಮಾಡಿದ್ರೆ I will get 3.333 volt. Third V3 ತಗೊಂಡ್ರೆ I into R3. So I 1.111 ಇತ್ತು. Third resistance 4 ohms ಇತ್ತು. So multiply ಮಾಡ್ರೆ you will get 4.444 volt. So this is V1, V2, V3. So ನೀವು ಇದು ಮೂರು ಆಡ್ ಮಾಡ್ರೆ it should be 10. So ಇಲ್ಲಿ ಪಾಯಿಂಟ್ಸ್ ಒಳಗದ ಅಂದ್ಮೇಲೆ ಸ್ವಲ್ಪ you will get 9.43729 9.999 ಅಂತ ಬರ್ತದೆ. That is 10 ಅಂದಂಗೆ. ಸೊ ಕರೆಂಟ್ 1.11 ಇರೋದ್ರಿಂದ ಸೊ 10/9 ಅಂತ I ತಗೊಂಡು ಅಂದ್ರೆ ಆಲ್ಮೋಸ್ಟ್ ನಮಗೆ ಸೇಮ್ ಬರ್ತದೆ. ಸೊ 5 ಮಾರ್ಕ್ಸ್ ಅಂದಂಗೆ. ಕ್ಲಿಯರ್ ಅದ ರೀ? ನೆಕ್ಸ್ಟ್ ನೋಡೋಣ. ಇದು ಸಿಂಪಲ್ ಅದ. ಸೊ ಈ ಟೈಪ್ ಎರಡು ಸಲ ಬಿದ್ದದ. ನಾ ಇದು ತಗೊಂಡಿದ್ದು ಮಾರ್ಚ್ 23 ಒಳಗಿಂದದ. ಸೇಮ್ ವ್ಯಾಲ್ಯೂಸ್ ಅಷ್ಟು ಚೇಂಜ್ ರೆಸಿಸ್ಟರ್ದು ಜೂನ್ 17 ಒಳಗೆ ಬಿದ್ದಿತ್ತು. ಈಗ ಇಲ್ಲಿ ಓದಿದ್ರೆ 3 resistors 2, 3 and 6 are connected in parallel ಅಂತಾನ. So find total resistance of the combination. If combination is connected to a battery of 2 volt and a negligible internal resistance, find total current and branch current through each resistor. So ಮತ್ತೆ ಡಯಾಗ್ರಾಮ್ ಹಾಕ್ರಿ 1 ಮಾರ್ಕ್ಸ್ ಇರ್ತದ. ಸೊ 3 resistor ಅದಾವ. So 3 resistors are connected in parallel. 3 ರೆಸಿಸ್ಟರ್ ಪ್ಯಾರಲಲ್ ದೊಳಗೆ ಅದ. ಸೊ ನೀವು ನೀಟಾಗಿ ಡ್ರಾ ಮಾಡ್ಬೇಕ್ರೆ. ಇಲ್ಲಿದ್ರಾಗ ಪೆಂಟ್ಯಾಬ್ ಒಳಗೆ ಅಂದ್ರೆ ಅಷ್ಟು ಲೈನ್ಸ್ ಸ್ಟ್ರೇಟ್ ಆಗಿ ಬರುವುದಿಲ್ಲ. ಅಗದಿ ಬಹಳ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಸೊ ಸ್ವಲ್ಪ ಲೈನ್ಸ್ ಅನ್ಇವನ್ ಆಗ್ತಾವ. ನೀವು ಸ್ಕೇಲ್ ಅದು ಯೂಸ್ ಮಾಡಿ ಡ್ರಾ ಮಾಡ್ರಿ ಅಗದಿ ಪರ್ಫೆಕ್ಟ್ ಆಗಿ ಎಕ್ಸಾಮ್. ಸೊ 3 ರೆಸಿಸ್ಟೆನ್ಸ್ ಅದಾವ. R1 ಅಂತೇನ 2 ohms, ಎರಡನೇದು R2 ಅಂತ ತಗೋತೇನ 3 ohms, ಮೂರನೇದು R3 ಅಂತ ತಗೋತೇನ 6 ohms. It is connected to a battery of 2 volt. EMF 2 volt ಅದ. Internal resistance 0 ಅದ. You are required to find main current I. ಆಮೇಲೆ ಬ್ರಾಂಚ್ ಕರೆಂಟ್ ಪ್ರತಿಯೊಳಗೆ ಎಷ್ಟು ಕರೆಂಟ್ ಅದ I1, I2 and I3. ಸೊ ಇಷ್ಟು ಡಯಾಗ್ರಾಮಕ್ಕೆ 1 ಮಾರ್ಕ್ಸ್. ಸೊ ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ಸೊ ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ಬೋದು ಅಥವಾ ಟೋಟಲ್ ರೆಸಿಸ್ಟೆನ್ಸ್, ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತೇನೆ. ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಪ್ಯಾರಲಲ್ದಾಗ ಅದಾವ ಅಂದ್ಮೇಲೆ 1/R is equal to 1/R1 plus 1/R2 plus 1/R3. ಸಬ್ಸ್ಟಿಟ್ಯೂಟ್ ಮಾಡಿ R ಕಂಡುಹಿಡಿಯಿರಿ. So if I simplify 1/2 plus 1/3 plus 1/6. So LCM ಏನಾಗ್ತದ್ರಿ 6 ಆಗ್ತದ. 2 3s 3 2s 6 1s. So 6/6 ಅಥವಾ 1 ಅಂದಂಗ. So reciprocal ತಗೊಂಡ್ರೆ you will get R is equal to 1 ohm. So effective external resistance is first. Second, determine total current ಅಂದಾನೆ. ಆಮೇಲೆ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಅಂದಾನೆ. ಸೊ ಟೋಟಲ್ ಕರೆಂಟ್ ಸೆಕೆಂಡ್ ಸ್ಟೆಪ್ ಒಳಗೆ ಟೋಟಲ್ ಕರೆಂಟ್ ಕಂಡುಹಿಡಿತಾನೆ ಅಥವಾ ಮೇನ್ ಕರೆಂಟ್ ಅನ್ಬೋದು. ಮೇನ್ ಕರೆಂಟ್ ಆರ್ ಇವನ್ ಯು ಕ್ಯಾನ್ ಸೇ ಟೋಟಲ್ ಕರೆಂಟ್. I is equal to E by R plus R. ಸಬ್ಸ್ಟಿಟ್ಯೂಟ್ ಮಾಡ್ರಿ. E2 ಅದ, ಕ್ಯಾಪಿಟಲ್ R 1 ಬಂತು, ಸ್ಮಾಲ್ r 0 ಅದ. ಸೊ I is equal to 2 ampere. ಕ್ಲಿಯರ್ ಅದ ರೀ?
ಈಗ ಥರ್ಡ್ ಕರೆಂಟ್ ಇನ್ ಈಚ್ ಬ್ರಾಂಚ್ ಅಥವಾ ಈಚ್ ರೆಸಿಸ್ಟರ್ ಅಂತಾನೆ. ಸೊ ಇದು ಯಾವಾಗ ಅಪ್ಲಿಕೇಬಲ್ ಆಗ್ತದ ಅಂದ್ರೆ ಈಗ ಇಲ್ಲಿ ಒಂದು ಹೇಳ್ತೇನೆ ನೋಡ್ರಿ, ವೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 0. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಇತ್ತಂತೇಳಿ then V1 will be equal to V2 is equal to V3 and that will be equal to E. ಯಾವಾಗ ಈಗ ಈಕ್ವಲ್ ಆಗ್ತದೆ when R is equal to 0. ಅಂದ್ರೆ ನಂಗೆ V1 ಸಿಕ್ತ್ರಿ. ಸೊ V1 V2 V3 ದಿಂದ ನಾ ಏನ್ ಕಂಡುಹಿಡಿಯಬಹುದು, I1 I2 I3. so therefore V1 is equal to I1 R1 ಅಂತಾನೆ. therefore I1 is equal to V1 by R1. V1 by R1. so V1 2 ಅಂದಂಗ R1 ಎಷ್ಟು ಅದರಿ 2. so current I1 is equal to current through each resistor ಕೇಳಾನ. so I1 is equal to ಎಷ್ಟು ಬಂತ 1 ampere. I1 is equal to 1 ampere. clear ಅದರಿ, ಇದು 1 ಬಂತ. similarly ಈಗ I2 ಕಂಡುಹಿಡಿತಾನೆ, ಇಲ್ಲಿ ಕೆಳಗೆ ತಗೋತಾನೆ. R2 ಎಷ್ಟು ಅದರಿ 3 ಅದ. so I will find I2. so I2 is equal to V2 is equal to I2 R2. V2 ಅಂದ್ರೆ ಮತ್ತೆ E ಆಗ್ತದ. so I2 is equal to V2 by R2. so V2 is 2, R2 ಅಂದ್ರೆ 3 ಅದ. so 2 by 3 ampere ಅಥವಾ ನೀವು ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿಗೆ 0.666 ಆಂಪಿಯರ್ ಅಂತ ಬರ್ತದೆ. 0.666 ಆಂಪಿಯರ್ ಅಂತ ಹೇಳಿ ಬರ್ತದೆ. ಕ್ಲಿಯರ್ ಅದರಿ, ಇದು ಸೆಕೆಂಡ್. ಥರ್ಡ್ ತಗೊಂಡ್ರೆ V3 is equal to I3 into R3. therefore I3 is equal to V3 by R3. so substitute ಮಾಡ್ತಾನೆ. so V3 ಮತ್ತೆ 2 ಆಗ್ತದ, R3 6 ಅದ. 2 by 6 is nothing but 1 by 3 ampere. ಅಥವಾ ನೀವು ಡಿವೈಡ್ ಮಾಡ್ಕೊಂಡ್ರೆ ಅಂತೇಳಿ 0.333 ampere ಅಂತ ಬರ್ತದೆ ಬ್ರಾಂಚ್ ಕರೆಂಟ್. so I1 is equal to 1 ampere, is 0.666, I3 is 0.333 ಅಂತ. so clear ಅದರಿ, hope you have understood the problems. so ಮತ್ತೊಂದು ಇದು ನೆಕ್ಸ್ಟ್ ವಿಡಿಯೋ ಒಳಗೆ ತಗೋತೇನೆ. in second video we'll see cells in series and parallel and even resistors in series and parallel ತಗೊಳ್ಳೋಣ.